श्रीराम जय राम जय जय राम, श्रीराम जय राम जय जय राम, श्रीराम जय राम जय जय राम, श्रीराम जय राम जय जय राम. ಹರಿ ಓಂ ಹರಿ ಓಂ. ಸರ್ವರಿಗೂ ನಮಸ್ಕಾರ. ಗುರುದೇವರು ಇಷ್ಟು ತನಕ ಹೇಳಿದರು, 4:15 ಬರ್ತಾ ಇದ್ದೇನೆ. ಅಲ್ಲಿವರೆಗೆ ಯಥಾಪ್ರಕಾರ ಭಗವದ್ಗೀತಾ ವ್ಯಾಖ್ಯಾನ ಪ್ರಾರಂಭ ಮಾಡು ಅಂತ ಗುರುಗಳ ಅಪ್ಪಣೆಯೊಂದಿಗೆ ಎಲ್ಲರ ಪರವಾಗಿ ಗುರುಗಳಿಗೆ ಸಾಷ್ಟಾಂಗ ನಮಸ್ಕಾರಗಳನ್ನು ಮತ್ತೊಮ್ಮೆ ಸಲ್ಲಿಸ್ತಾ ಗುರು ಪ್ರಾರ್ಥನೆಯೊಂದಿಗೆ ಮಂಗಳಾಚರಣ ಶ್ಲೋಕದಿಂದ ಪ್ರಾರಂಭ. ಗುರುವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಓಂ ನಮೋ ಭಗವತೆ ವಿರಾಜೇಶ್ವರಾಯ. ಓಂ ಶ್ರೀ ಗಣೇಶಾಯ ನಮಃ. ಓಂ ಮಹಾಸರಸ್ವತ್ಯೈ ನಮಃ. ಮಂಗಳಾಚರಣ ಶ್ಲೋಕ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದಮಾಧವಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಗುರುದೇವರ ಆಜ್ಞೆ ಪ್ರಕಾರ, ಆಸ್ he had mentioned last time, we have to go in detail the meanings of all the shlokas. So last time we had started the third shloka, ಅರ್ಜುನ ವಿಷಾದ ಯೋಗ, ಪ್ರಥಮ ಅಧ್ಯಾಯ 3ನೇ ಶ್ಲೋಕಕ್ಕೆ ನಿಂತಿತ್ತು. So we are continuing the commentaries given by great acharyas, sant purushas and mahapurushas, what they have explained, how they have explained. Today from the 4th shloka onwards, including our Gurudev's Vyakhyan, Science of Bhagavad Gita. Last time, 3rd shloka, the Duryodhana has come towards Acharya Drona. Though Bhishma Pitamaha is the commander-in-chief of Kaurava army, next to him is Dronacharya, the Vidya Guru, Dhanurvidya Guru for both Pandavas and Kauravas. So he comes to Dronacharya and then starts telling him, enticing him, because he knew in the mind both his grandfather Bhishma Pitamaha and Dronacharya. In the heart of the heart they have given their heart to Pandavas. Only physically they are present and helping Duryodhana himself. ಅವನಿಗೆ ಗೊತ್ತಿದೆ, ಭೀಷ್ಮಾಚಾರ್ಯರು ಪಿತಾಮಹರು ದ್ರೋಣಾಚಾರ್ಯರು ನನ್ನ ಪಕ್ಷದಲ್ಲೇ ಇದ್ದರೂ ಸಹ ಪಾಂಡವರ ಪಕ್ಷಪಾತಿಯಾಗಿ ಅವರ ಮನಸ್ಸು ಅಲ್ಲಿದೆ, ದೇಹ ಇಲ್ಲಿದೆ, ಅದು ಗೊತ್ತಿದೆ ಅವನಿಗೆ. ಅದಕ್ಕೆ ದ್ರೋಣಾಚಾರ್ಯರನ್ನ ಹುರಿದುಂಬಿಸಬೇಕಲ್ಲ. ಹಿ ಮಸ್ಟ್ ಮೋಟಿವೇಟ್, ಸ್ಟಿಮ್ಯುಲೇಟ್ ದ್ರೋಣಾಚಾರ್ಯ ಟು ಫೈಟ್. ಸೊ ಲಾಸ್ಟ್ ಟೈಮ್ ಹಿ ಸೇಸ್, Acharya, he comes to Dronacharya, says, Pashaitam, dayaviಟ್ಟು ನೋಡಿ, look at in front of you the vast army. He says, Pashaitam Panduputranam Acharya Mahatim Chamum. Duryodhana is making a confession here. Though he knows that it is only 7 Akshohini, 7 divisions, whereas I have 11 divisions of army, my army is greater. But still, in the heart of the heart, he knows that Dharma is on the other side. In the heart of the heart he knows, I am not following Dharma. And he knows that there is a possibility they may win. So with all these mixed feelings he is talking to Dronacharya. Vyudham Drupada Putrena Tava Shishyena Dhimata. So he is creating a sort of a further reinforcement of that hatredness. ದ್ರೋಣಾಚಾರ್ಯರಿಗೆ ಮನಸ್ಸಲ್ಲಿ ಆ ದ್ವೇಷ ಭಾವ ಉತ್ಪತ್ತಿ ಆಗಬೇಕು. ಅದಕ್ಕೋಸ್ಕರ ಹೇಳ್ತಾ ಇರೋದು, ನೋಡಿ 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 ಪಾಂಡವರು, ಅವರ ಸೈನ್ಯ ಇದೆ. ದಿ ಕಮಾಂಡರ್ ಇನ್ ಚೀಫ್ ಆಫ್ ದ ಪಾಂಡವಾಸ್ ಆರ್ಮಿ ಆಚಾರ್ಯ, ಯು ನೋ ಹೂ, ಹಿ ಈಸ್ ದೃಷ್ಟದ್ಯುಮ್ನ, ಯುವರ್ ಸೋರ್ನ್ ಎನಿಮಿ ದ್ರುಪದ ಮಹಾರಾಜ ಸನ್.
Drupada has actually done lot of penance to get a son to kill you only. ಅಂತಹ ಯಾರು ತಪಸ್ಸಿನ ಮೂಲಕ ನಾನು ಒಬ್ಬ ಮಗನನ್ನ ಪಡೆಯಬೇಕು, ಎಂಥ ಮಗನನ್ನ, ದ್ರೋಣಾಚಾರ್ಯರನ್ನ ಕೊಲ್ಲತಕ್ಕಂಥ ಮಗನನ್ನು ಹುಟ್ಟಬೇಕು ಅಂತ ದ್ರುಪದ ಮಹಾರಾಜನ ಪ್ರತಿಜ್ಞೆ ಇತ್ತಲ್ಲ, ತಪಸ್ಸಿನ ಶಕ್ತಿ, ಆದ್ರಿಂದ ದುಷ್ಟದ್ಯುಮ್ನ ಹುಟ್ಟಿದ್ದು. ಸೊ ರಿಮೆಂಬರ್, ಭೀಷ್ಮ ಪಿತಾಮಹ is the commander in chief here, whereas who is the commander in chief there? ದೃಷ್ಟದ್ಯುಮ್ನ, ದ್ರುಪದ ಮಹಾರಾಜನ ಪುತ್ರ, ಅವನು ಕಮಾಂಡರ್ ಇನ್ ಚೀಫ್, ಸೇನಾಪತಿ, ಮುಖ್ಯ ಸೇನಾಪತಿ. ಸೊ ಆಚಾರ್ಯ ದ್ರೋಣರೇ, ನೋಡಿ 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 ದೃಷ್ಟದ್ಯುಮ್ನ ನಿಂತಿದ್ದಾನೆ, ಅವನು ನಿಮ್ಮ ಶಿಷ್ಯನೇ, ನಿಮ್ಮ ಹತ್ರನೇ ಕಲ್ತಿದ್ದು ಧನುರ್ವಿದ್ಯೆ. ಈವನ್ ದೃಷ್ಟದ್ಯುಮ್ನ ಲರ್ನ್ಡ್ ಆರ್ಚರಿ, ವಿದ್ಯಾ ಫ್ರಮ್ ದ್ರೋಣಾಚಾರ್ಯ ಓನ್ಲಿ, ಬೀಯಿಂಗ್ ಯುವರ್ ಡಿಸೈಪಲ್. ಸಿ, ಅನದರ್ ವೇ ಆಫ್ ಟಾಂಟಿಂಗ್, ಅನದರ್ ವೇ ಆಫ್ ಇಂಟೀಸಿಂಗ್, ವ್ಯಂಗ್ಯ, ಸರ್ಕ್ಯಾಸ್ಟಿಕ್. He is your student and actually he is born to kill you and he is there. So it is a sort of, how you induce the stimulus, you somehow you want to stimulate. So next 3 shlokas, same thing. ದುರ್ಯೋಧನ ಮುಂದಿನ 3 ಶ್ಲೋಕಗಳಲ್ಲಿ ಪಾಂಡವರ ಸೈನ್ಯದಲ್ಲಿರ್ತಕ್ಕಂಥ ಮಹಾ ಅತಿರಥ ಮಹಾರಥರು ಯಾರಿದ್ದಾರೆ, ಮಹಾಸೇನಾಪತಿಗಳು ಯಾರಿದ್ದಾರೆ, ಅವರ ಬಗ್ಗೆ ದ್ರೋಣಾಚಾರ್ಯರಿಗೆ ಸಂದೇಶವನ್ನು ಕೊಡ್ತಾ ಇದ್ದಾನೆ ದುರ್ಯೋಧನ. ಇನ್ ದ ನೆಕ್ಸ್ಟ್ 3 ಶ್ಲೋಕಾಸ್, ದುರ್ಯೋಧನ ಇಸ್ ಟೇಕಿಂಗ್ ನೇಮ್ಸ್ ಆಫ್ ದ ಗ್ರೇಟ್ ವಾರಿಯರ್ಸ್ ಇನ್ ದಿ ಆರ್ಮಿ ಆಫ್ ಪಾಂಡವಾಸ್. ಆಲ್ ದ 3 ಶ್ಲೋಕಾಸ್ ಸೇಮ್ ಥಿಂಗ್, ಸೊ ವಿಲ್ ಗೋ ಒನ್ ಬೈ ಒನ್. ಅತ್ರ ಶೂರಾ ಮಹೇಶ್ವಾಸ ಭೀಮಾರ್ಜುನ ಸಮಾಯುಧಿ ಯುಯುಧಾನೋ ವಿರಾಟಶ್ಚ ದ್ರುಪದಶ್ಚ ಮಹಾರಥಃ. ಹೇ ಆಚಾರ್ಯ, ಲುಕ್, ಮಹೇಶ್ವಾಸ, ಆಲ್ ಆರ್ ಎಕ್ಸ್ಪರ್ಟ್ಸ್ ಇನ್ ದ ಆರ್ಚರಿ. ಧನುರ್ವಿದ್ಯೆ ಪಾರಂಗತರು, ಶಸ್ತ್ರ ಪಾರಂಗತರು, ಅಸ್ತ್ರವಿದ್ಯೆ ಪಾರಂಗತರು, ಅದರಲ್ಲೂ ಧನುರ್ವಿದ್ಯೆ, ದಿ ಆರ್ಚರಿ, ದೇ ಆರ್ ಆಲ್ ಎಕ್ಸ್ಪರ್ಟ್ಸ್. ಅವರೆಲ್ಲ ಅಲ್ಲಿ ನಿಂತಿದ್ದಾರಲ್ಲ, ಅವರಲ್ಲಿ ಯಾರ್ಯಾರಿದ್ದಾರೆ? ಭೀಮ ಅರ್ಜುನನ ಜೊತೆಗೆ 5 ಜನ ಪಾಂಡುಪುತ್ರರ ಜೊತೆಗೆ ಯಾರ್ಯಾರಿದ್ದಾರೆ ಅಂದ್ರೆ, ಯುಯುಧಾನ, ವಿರಾಟ, ದ್ರುಪದ, ಇವರೆಲ್ಲ ಮಹಾರಥರು. ಯುಯುಧಾನ ಅಂದ್ರೆ ಯಾರು? ಸಾತ್ಯಕಿಗೆ ಇನ್ನೊಂದು ಹೆಸರು. ಯಾದವ ಸೈನ್ಯದ ಪ್ರಮುಖ ಅತಿರಥ ಮಹಾರಥ, ಕೃಷ್ಣನ ಅನುಯಾಯಿ ಸಾತ್ಯಕಿ ಪಾಂಡವರ ಜೊತೆಗಿದ್ದಾನೆ. ಅವನಿಗೆ ಯುಯುಧಾನ ಅಂತ ಮತ್ತೊಂದು ಹೆಸರು. ಆ ಸಾತ್ಯಕಿ ವಿರಾಟ ಪರ್ವದಲ್ಲಿ ವಿರಾಟ ಮಹಾರಾಜನ ಹೆಸರು ಬರುತ್ತೆ. ವಿರಾಟ ಪರ್ವದಲ್ಲಿ ಮಹಾಭಾರತದಲ್ಲಿ ದ ಗ್ರೇಟ್ ಕಿಂಗ್ ವಿರಾಟ ನೇಮ್ ಕಮ್ಸ್ ಇನ್, ಅಂಡ್ ವಿರಾಟ ಹ್ಯಾಡ್ ಇಸ್ ಸನ್ ಉತ್ತರ ಕುಮಾರ. ಸೊ ದಿಸ್ ಇಸ್ ಮಹಾಭಾರತ ಸ್ಟೋರಿ. ವಿರಾಟ ವಾಸ್ ಎ ಫೇಮಸ್ ಕಿಂಗ್, ಗ್ರೇಟ್ ವಾರಿಯರ್. ಅವನಿದ್ದಾನೆ. ದ್ರುಪದ ಯಾರು? ಸಾಕ್ಷಾತ್ ನಿಮ್ಮ ಕಡುವೈರಿ, ನಿಮ್ಮನ್ನ ನಾಶ ಮಾಡಬೇಕು ಅಂತ ಮಗನನ್ನು ಪಡೆದಂತಹ ದ್ರುಪದ ಮಹಾರಾಜ ಇದ್ದಾನೆ. ನಿಮ್ಮ ಅತ್ಯಂತ ಸೋರ್ನ್ ಎನಿಮಿ ದ್ರುಪದ ಮಹಾರಾಜ ಇಸ್ ದೇರ್ ಸ್ಟ್ಯಾಂಡಿಂಗ್. ದೃಷ್ಟಕೇತುಶ್ಚೈಕಿತಾನಃ ಕಾಶೀರಾಜಶ್ಚ ವೀರ್ಯವಾನ್ ಪುರುಜಿತ್ ಕುಂತಿ ಭೋಜಶ್ಚ ಶೈಬ್ಯಶ್ಚ ನರಪುಂಗವಃ. ಮತ್ಯಾರಿದ್ದಾರೆ? ದುರ್ಯೋಧನ ಹೇಳ್ತಾ ಇದ್ದಾನೆ, ದೃಷ್ಟಕೇತು ಅವನೊಬ್ಬ ಅತಿರಥ ಮಹಾರಥ. ದೇರ್ ಈಸ್ ಅನದರ್ ವಾರಿಯರ್ ದೃಷ್ಟಕೇತು, ಹಿ ಈಸ್ ಸ್ಟ್ಯಾಂಡಿಂಗ್ ದೇರ್ ಇನ್ ಫ್ರಂಟ್ ಆಫ್ ಯು ಟು ಫೈಟ್ ಅಗೇನ್ಸ್ಟ್ ಯು. ಯಾರು ದೃಷ್ಟಕೇತು? ಇಫ್ ಯು ಗೋ ಬ್ಯಾಕ್ ಇನ್ ಟು ಮಹಾಭಾರತ, ದಟ್ಸ್ ವೈ ಅವರ್ ಗುರುದೇವ್ ನಂಬರ್ ಆಫ್ ಟೈಮ್ಸ್ ಹಿ ಹ್ಯಾಸ್ ಸೆಡ್, unless you know the basic story of Mahabharata, which also includes repeatedly told, unless you know what repetitions are there in Anugita as given by the same Lord Krishna in Ashwamedha Parva to the same Arjuna, ಅಣುಗೀತೆಯಲ್ಲಿ ಪರಮಾತ್ಮ ಏನು ಹೇಳ್ತಾನೆ ಅದು ಮಹಾಭಾರತದಲ್ಲೇ ಇದೆ. ಅಣುಗೀತ ಇಸ್ ನಥಿಂಗ್ ಬಟ್ ಸೇಮ್ ಭಗವದ್ಗೀತಾ ಇನ್ ಎ ಡಿಫರೆಂಟ್ ವರ್ಸ್, ಡಿಫರೆಂಟ್ ಫಾರಮ್. ಅವೆಲ್ಲ ನಿಮಗಿದ್ರೆ ಭಗವದ್ಗೀತಾ ಬಿಕಮ್ಸ್ ಮೋರ್ ಮೀನಿಂಗ್ಫುಲ್ ಟು ಅಂಡರ್ಸ್ಟ್ಯಾಂಡ್ ದ ಬೇಸಿಕ್ ವರ್ಡ್ಸ್, ಬೇಸಿಕ್ ಮೀನಿಂಗ್. ದೃಷ್ಟಕೇತು ನೇಮ್ ಹಿ ಇಸ್ ಟೇಕಿಂಗ್, ದುರ್ಯೋಧನ. ಯಾರು ದೃಷ್ಟಕೇತು?
ಶಿಶುಪಾಲನ ಮಗ. ಶಿಶುಪಾಲ ಯಾರು? ಕೃಷ್ಣನ ಕಡುವೈರಿ. ಕೃಷ್ಣನಿಗೆ ಯಾವಾಗಲೂ ಬೈತಾ ಇದ್ದಂಥವನು. ಆಲ್ವೇಸ್ ಯೂಸ್ ಟು ಕರ್ಸ್ ಅಂಡ್ ಅಬ್ಯೂಸ್ ಕೃಷ್ಣ. ದಟ್ ಕಿಂಗ್ ಶಿಶುಪಾಲ. Ultimately, Shishupala was killed by Sudarshana Chakra of Krishna only. That is a part of Mahabharata story. But the point adalla. What Duryodhana implied here subtly is, look, Shishupala was killed by Arjuna, Krishna, and Shishupala's son, Dushtaketu, should naturally have enmity towards Krishna. Because Krishna has killed my father. Normally. ನಮ್ಮ ತಂದೆಯನ್ನು ಕೊಂದವನು ನನ್ನ ವೈರಿ ತಾನೆ. ದಟ್ ಇಸ್ ವಾಟ್ ಈಸ್ ಹ್ಯಾಪನಿಂಗ್ ಇನ್ ಅವರ್ ಲೈಫ್ ಆಲ್ ದ ವೇ. ಲಾಸ್ಟ್ 5,000 years after Mahabharata, same thing is there. For the property's sake, father will kill son or son will kill the father. And see, your enemy is my enemy. Because I am also somehow influenced by your feelings. So naturally, son ಏನು ಯೋಚನೆ ಮಾಡಬೇಕು? ತಂದೆಯನ್ನು ಕೊಂದವನು ನನ್ನ ಶತ್ರು ಅಂತ ಯೋಚನೆ ಮಾಡ್ತಾನೆ. ದ ಸನ್ ಫೀಲ್ಸ್ ಹೂಎವರ್ ಹ್ಯಾಸ್ ಕಿಲ್ಡ್ ಮೈ ಫಾದರ್ ಈಸ್ ಮೈ ಎನಿಮಿ. ಕೃಷ್ಣ ಹ್ಯಾಸ್ ಕಿಲ್ಡ್ ಶಿಶುಪಾಲ. ಸೊ ವಾಟ್ ಶುಡ್ ಬಿ ದಿ ಐಡಿಯಲ್ ಪೊಸಿಷನ್ ಆಫ್ ದುಷ್ಟಕೇತು? ಹಿ ಶುಡ್ ನಾಟ್ ಬಿ ಇನ್ ದ ಪ್ಲೇಸ್ ವೇರ್ ಕೃಷ್ಣ ಈಸ್ ದೇರ್. ಪಾಂಡವರ ಪಕ್ಷದಲ್ಲಿ ಕೃಷ್ಣ ಪರಮಾತ್ಮ ಸಾರಥಿಯಾಗಿರೋದ್ರಿಂದ ಆ ಪಕ್ಷದಲ್ಲಿ ಇರಬಾರ್ದಾಗಿತ್ತಲ್ಲ ಇವನು ದುಷ್ಟಕೇತು. ನೋಡಿ 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 ಅಲ್ಲಿ ಅವನು ಸೇರ್ಕೊಂಡಿದ್ದಾರೆ. ತನ್ನ ತಂದೆಯನ್ನೇ ಕೊಂದ ಕೃಷ್ಣನ ಜೊತೆಗೆ ದುಷ್ಟಕೇತು ಸೇರಿಕೊಂಡು ನಿಮ್ಮ ಹತ್ರ ಯುದ್ಧ ಆಡ್ಲಿಕ್ಕೆ ಬಂದಿದ್ದಾನೆ. ಇದು ಎಂಥ ವಿಪರ್ಯಾಸ ಆಚಾರ್ಯರೇ! ಇವ್ರನ್ನ ಮೊದಲು ಹೊಡಿಬೇಕು ನೀವು. ದಟ್ ಇಸ್ ಹೌ ಇಸ್ ಇನ್ಸ್ಟಿಗೇಟಿಂಗ್. ದಟ್ ಇಸ್ ಹೌ ಇಸ್ ಇನ್ಸ್ಟಿಗೇಟಿಂಗ್. ದೃಷ್ಟಕೇತುಶ್ಚೇಕಿತಾನಃ ಕಾಶೀರಾಜಶ್ಚ ವೀರ್ಯವಾನ್. ಚೇಕಿತಾನ, another Yadava warrior. You remember? Out of 11 Akshohini, 11 divisions of army Duryodhana commanded, one Akshoni has come from Krishna only. ಕೃಷ್ಣ ಪರಮಾತ್ಮನೇ ಕೊಟ್ಟಿರತಕ್ಕಂಥ ಒಂದು ಅಕ್ಷೋಹಿಣಿ ಸೈನ್ಯ, ಯಾದವ ವೀರರ ಸೈನ್ಯ ದುರ್ಯೋಧನ ಕಡೆ ಇದೆ. 10+1 11. ಅದು ಕತೆ ಲಾಸ್ಟ್ ಟೈಮ್ ಯು ನೋ ದಟ್. ಕೃಷ್ಣ ಕಪಟ ನಾಟಕ ಸೂತ್ರಧಾರ ಪರಮಾತ್ಮ. ದುರ್ಯೋಧನ ಬಂದು ನನಗೆ ಕೃಷ್ಣ ಯುದ್ಧದಲ್ಲಿ ನಿನ್ನ ಸಹಾಯ ಬೇಕು ಅಂತ ಕೇಳಿದಾಗ ಏನು ಹೇಳಿರ್ತಾನೆ? ನಾನು ಯುದ್ಧನೇ ಆಡಲ್ಲಪ್ಪ, ನಾನು ನಿಶಸ್ತ್ರ, ನನ್ನ ಸೈನ್ಯ ಇದೆ ನೋಡು ಒಂದು ಅಕ್ಷೋಹಿಣಿ, ನಾನು ಬೇಕೋ ನನ್ನ ಸೈನ್ಯ ಬೇಕೋ ನೀನೇ ಚೂಸ್ ಮಾಡ್ಕೊ. ಸೊ ನೈಸ್ಲಿ ಹಿ ಗಿವ್ಸ್ ದಟ್ ಫೀಲಿಂಗ್. ಹಿಸ್ ಓನ್ ಯೋಗಮಾಯ ಮೇಕ್ಸ್ ದುರ್ಯೋಧನ ಟು ಥಿಂಕ್. ಸೊ ಕೃಷ್ಣ ಡಸಂಟ್ ವಾಂಟ್ ಟು ಫೈಟ್, ಫೈನ್, ಬಟ್ ಹಿಸ್ ಒನ್ ಅಕ್ಷೋಹಿಣಿ ಸೈನ್ಯ ಇಸ್ ರೆಡಿ ಟು ಫೈಟ್. ಸೊ ಲೆಟ್ ಮೈ ಟೇಕ್ ಒನ್ ಅಕ್ಷೋಹಿಣಿ, ದಟ್ ಇಸ್ ಹೌ ಹಿ ಹ್ಯಾಸ್ ಟೇಕನ್. So all Yadava Veeras, one Akshoni Sainya is with Duryodhana, fighting against Pandava. Krishnande Sainya ಒಂದು ಅಕ್ಷೋಹಿಣಿ ದುರ್ಯೋಧನ ಹತ್ರ ಇದೆ. ದ್ರೋಣಾಚಾರ್ಯರಿಗೆ ಇದು ಗೊತ್ತಿದೆ. So this is the point Duryodhana is taking up. Look, Yadava Veeras, warriors are with us. But look, who is that? Chekitanaha. Another famous Yadava warrior. He should have joined us only. He has double-crossed. He has gone towards Pandavas. So you must kill him. Dushtaketushchekitanah Kashirajascha Viryavan. Kashi Raja, Kashi. ವೀರ್ಯವಾನ್, ಬಹಳ ಉತ್ತಮವಾಗಿರ್ತಕ್ಕಂಥ ಸಮರ್ಥ ವೀರ ಕಾಶಿ ರಾಜ ಅವ್ರ ಕಡೆ ಇದ್ದಾನಲ್ಲಪ್ಪ. Great warrior, he is there on their side. Look, we have to kill him also. Purujit Kunti Bhojascha Shaibhyascha Narapungavaha. Then he takes 3 names. Purujit plus Kunti Bhoja. Even they are with Pandavas. ಈ ಪುರುಜಿತ್ ಮತ್ತೆ ಕುಂತಿ ಭೋಜ ಯಾರು? ಅತಿರಥ ಮಹಾರಥರು, ಪರಾಕ್ರಮಿಗಳಾದಂತಹ ಸಮರ್ಥ ವೀರರು. ಪುರುಜಿತ್ ಕುಂತಿ ಭೋಜ ಯಾರಿವರು? ಬೋತ್ ಆರ್ ಬ್ರದರ್ಸ್, ಸಹೋದರರು. ಯಾರ ಸಹೋದರರು? ಬೋತ್ ಆರ್ ಬ್ರದರ್ಸ್ ಅಂಡ್ ದೇ ಆರ್ ಬ್ರದರ್ಸ್ ಆಫ್ ಕುಂತಿ, ಮದರ್ ಆಫ್ 5 ಪಾಂಡವಾಸ್. Kunti's brothers are Purujit and Kunti Bhoja. They are there in the Pandavas army. Look,
They are ready to kill us. Look. Then Shaibhyascha, even Shaibya Maharaja, the king Shaibya is there. Look, Acharya Drona, look, Shaibya Maharaja is there to fight against us. Yarappa Shaibya Maharaja? ನರಪೊಂಗವ. ಯಾರವನು? ಗೊತ್ತಿದೆ, ಆದರೆ ಬಿಡಿಸಿ ಬಿಡಿಸಿ ಹೇಳಬೇಕು. ದ್ರೋಣಾಚಾರ್ಯ ಎಲ್ಲವೂ ಗೊತ್ತಿದೆ. ನಾಟ್ ದಟ್ ಇಟ್ ಡಸಂಟ್ ನೋ. ಬಟ್ ಬಿಫೋರ್ ದ ವಾರ್ ಈಸ್ ಕಮೆನ್ಸಿಂಗ್, Duryodhana is planning to take some names in some way or the other to stimulate the hatredness in the mind of Dronacharya. ಅಷ್ಟೇ ಅದು ಆಗ್ತಾ ಇರೋದಷ್ಟೇ. ಶೈಬ್ಯ ಮಹಾರಾಜ ಇದ್ದಾನೆ ನೋಡಪ್ಪ ಅಲ್ಲಿ ನೀನು ಕೊಲ್ಲೋದಕ್ಕೆ. ಯಾರದು? ಹಿ ಈಸ್ ದಿ ಫಾದರ್ ಇನ್ ಲಾ ಆಫ್ ಯುಧಿಷ್ಠಿರ. ಧರ್ಮರಾಯನ ದ್ರೌಪದಿ ಒಬ್ಬಳೇ ಅಲ್ಲ ಪತ್ನಿ, ಧರ್ಮರಾಯನ ಇನ್ನೊಬ್ಬ ಪತ್ನಿ, ಹೆಣ್ಣು ಕೊಟ್ಟ ಮಾವ ಶೈಬ್ಯ ಮಹಾರಾಜ. ಶೈಬ್ಯ ಇದ್ದಾನೆ ನ್ಯಾಚುರಲಿ. ಯುಧಿಷ್ಠಿರ ಇಸ್ ಸನ್ ಇಲ್ಲ, ಸೊ ಈಸ್ ಪಾಂಡವ ಪಕ್ಷಪಾತಿ. ಅವನಿದ್ದಾನೆ ರೆಡಿ ಟು ಕಿಲ್ ಆಲ್ ಆಫ್ ಅಸ್. ಸೊ ಲುಕ್ ಆಫ್ಟರ್ ದೆಮ್. ಈ ರೀತಿ ಒಂದೊಂದೇ. ಯುಧಾಮನ್ಯುಶ್ಚ ವಿಕ್ರಾಂತ ಉತ್ತಮೌಜಾಶ್ಚ ವೀರ್ಯವಾನ್ ಸೌಭದ್ರೋ ದ್ರೌಪದೇಯಾಶ್ಚ ಸರ್ವ ಏವ ಮಹಾರಥ. ಇನ್ಯಾರಿದ್ದಾರೆ ಎದುರುಗಡೆ? ಯುಧಾಮನ್ಯು, ಉತ್ತಮೌಜ, ಯುಧಾಮನ್ಯುಶ್ಚ ವಿಕ್ರಾಂತ, ಉತ್ತಮೌಜಶ್ಚ ವೀರ್ಯವಾನ್. ಇನ್ನಿಬ್ಬರಿದ್ದಾರಲ್ಲ ಮಹಾರಾಜರು, ಪರಾಕ್ರಮಗಳು ಅವ್ರ ಕಡೆ ಇದ್ದಾರೆ. ದೇರ್ ಆರ್ 2 more big warriors, famous warriors from ಪಾಂಚಾಲ ದೇಶ. ಪಾಂಚಾಲ ದೇಶ ಯಾವುದು? ಸೇಮ್. ದ್ರೌಪದಿಗೆ ಇನ್ನೊಂದು ಹೆಸರು ಪಾಂಚಾಲಿ. ದ್ರುಪದ ಮಹಾರಾಜನ ದೇಶವೇ ಪಾಂಚಾಲ ದೇಶ. ಅಲ್ಲಿಂದ ಬಂದಿದ್ದಾರಲ್ಲ ಇನ್ನಿಬ್ಬರು ಮಹಾ ಸಮರ್ಥ ವೀರರು. ಯಾರು? ಯುಧಾಮನ್ಯು, ಉತ್ತಮೌಜ ಇಬ್ಬರಿದ್ದಾರೆ. ದೀಸ್ 2 are great warriors from ಪಾಂಚಾಲ ದೇಶ. They are there. Look at them, observe them, concentrate. We have to kill them before they kill us. That is the point. So he is taking few important names of the warriors in the Pandavas army, telling Dronacharya. Saubhadro Draupadeyascha Sarva Eva Maharatha. The next charana of the 6th shloka is very interesting. It starts as Saubhadro Draupadeyascha. ಜೊತೆಗೆ ಯಾರಿದ್ದಾರೆ ಆಚಾರ್ಯರೇ ಅಂದ್ರೆ ದುರ್ಯೋಧನ ಹೇಳ್ತಾ ಇದ್ದಾನೆ ದ್ರೋಣಾಚಾರ್ಯರಿಗೆ, ಅಲ್ಲಿ ನೋಡಿ ಸುಭದ್ರೆಯ ಮಗ. ಫಸ್ಟ್ ವರ್ಡ್ ಸೌಭದ್ರೋ, ನೆಕ್ಸ್ಟ್ ವರ್ಡ್, ನೆಕ್ಸ್ಟ್ ಇಸ್ ದ್ರೌಪದೇಯಾಶ್ಚ. ಸೌಭದ್ರೋ ದ್ರೌಪದೇಯಾಶ್ಚ ಸರ್ವ ಏವ ಮಹಾರಥಾಃ. ಲುಕ್ ಅಟ್ Subhadra son is there. Then Draupadi's sons are there. Second line. First he is giving prominence. Duryodhana himself knows. Abhimanyu, son of Subhadra. Subhadra yaru? Sister of Krishna, Balarama. So, Arjuna is brother-in-law of Krishna in that sense. ಕೃಷ್ಣನ ಸಹೋದರಿಯಾದಂತಹ ಸುಭದ್ರೆಯ ಗಂಡ ಅರ್ಜುನ, ಆ ಸುಭದ್ರೆಗೆ ಹುಟ್ಟಿದವನು ಅಭಿಮನ್ಯು, ದ ವೀರ ಅಭಿಮನ್ಯು, ಯಂಗ್ ಬಾಯ್, ಎ ಯಂಗ್ ವಾರಿಯರ್. ಬಟ್ ಅರ್ಜುನನಷ್ಟೇ ಪ್ರತಾಪವಾನ್, ಕೀರ್ತಿಶಾಲಿ, ಸಮರ್ಥ, ಎ ಗ್ರೇಟೆಸ್ಟ್ ವಾರಿಯರ್ ಆಫ್ ಎನಿ. ಅಟ್ ಹಿಸ್ ಏಜ್ he could challenge anybody. This secret point was known to Duryodhana. Duryodhana was not ordinary person. He was a great warrior himself. And he had calculated correctly that among the children of Pandavas, Draupadi is the wife of all the 5 Pandavas. Everybody knows. Draupadiಗೆ ಮಕ್ಕಳಿದ್ದಾರೆ. ದ್ರೌಪದಿಯ ಮಕ್ಕಳು ದ್ರೌಪದೇಯ ವರ್ಡ್. ದ್ರೌಪದೇಯ means sons of Draupadi. ಇಲ್ಲಿ ಏನು ಇಲ್ಲಿ ಪಾಯಿಂಟ್ ಏನಂದ್ರೆ, ವಾಸ್ ಎ ಪಾಯಿಂಟ್ in the shloka, only the word Draupadeyascha. Even Draupadi's sons are there. Duryodhana is talking, that's all. He is not going deeper into that, because Draupadi's sons will not picture anywhere in the Mahabharata war much at all. From the birth also they are not pictured anywhere because they have no much significance. There are 5 Pandavas
married to one Draupadi because of the mother's will and wish. ತಾಯಿಯ ಆಜ್ಞೆಗೋಸ್ಕರ 5 ಜನ ಪಾಂಡವರು, ಒಬ್ಬ ಹೆಂಗಸು ದ್ರೌಪದಿಯನ್ನು ಮದುವೆಯಾದರು. ಮುಖ್ಯವಾಗಿ ದ್ರೌಪದಿಯನ್ನು ಮದುವೆಯಾಗಿದ್ದು ಸ್ವಯಂವರದಲ್ಲಿ ಅರ್ಜುನ. ನಂತರದಲ್ಲಿ ಕುಂತಿಯ ಆಜ್ಞೆಯಂತೆ ಎಲ್ಲ ಉಳಿದ 4 ಸಹೋದರರು ಆಕೆಯನ್ನು ಮದುವೆಯಾದರು. ಸೊ ದ್ರೌಪದಿಗೆ 5 ಜನ ಪತಿ, 5 ಹಸ್ಬೆಂಡ್ಸ್. ದ್ರೌಪದಿಗೆ 5 ಜನ ಮಕ್ಕಳು. ಅವರು ದ್ರೌಪದೇಯಾಶ್ಚ. ದ್ರೌಪದೇಯ ಅಂದ್ರೆ ದ್ರೌಪದಿಯ ಮಕ್ಕಳು. ಸನ್ಸ್ ಆಫ್ ದ್ರೌಪದಿ ಆರ್ ಕಾಲ್ಡ್ ದ್ರೌಪದೇಯ. ಅದನ್ನೇ ಹೇಳ್ತಾ ಇದ್ದಾನೆ 2ನೇ ಚರಣದಲ್ಲಿ 6ನೇ ಶ್ಲೋಕ. ಸೌಭದ್ರ ಅಂದ್ರೆ ಅಭಿಮನ್ಯು, ಸುಭದ್ರೆಯ ಮಗ. ದ್ರೌಪದೇಯಾಶ್ಚ, ದ್ರೌಪದೇಯ ಅಂದ್ರೆ ದ್ರೌಪದಿಯ ಮಕ್ಕಳು 5 ಜನ. ರಿಮೆಂಬರ್, ಬೋತ್ ಅಭಿಮನ್ಯು, he was killed in the battle itself, ಚಕ್ರವ್ಯೂಹದಲ್ಲಿ. During the battle itself he was killed. Remember, he was surrounded by all the great warriors including Duryodhana, Karna, all other, Ashwathama, Vikarna and Dushasana. And Dushasana, brother of Duryodhana, actually against the rules of the war, hardly he was 18-year-old boy, Abhimanyu. But ಇವರೆಲ್ಲ expert warriors, seasoned warriors, knowing the rules of the war very well. ಇವರಿಗೆ ಎಲ್ಲ ಯುದ್ಧ ನೀತಿಗಳು, ಯುದ್ಧದ ನಿಯಮಗಳು ಗೊತ್ತಿದ್ರು ಅನ್ಯಾಯವಾಗಿ ಹಿಂದ್ಗಡೆಯಿಂದ ಮಾಡಬಾರದು ಅಂತಿದೆ. ಯುದ್ಧದ ನಿಯಮ ಇದೆ, ಹಿಂದ್ಗಡೆಯಿಂದ ಪ್ರಹಾರ ಮಾಡೋ ಹಾಗಿಲ್ಲ, ನಿಶಸ್ತ್ರನ ಮೇಲೆ ಪ್ರಹಾರ ಮಾಡೋ ಹಾಗಿಲ್ಲ. ದುಶ್ಯಾಸನ ತನ್ನ ಗದೆ ತಗೊಂಡು ಒಬ್ಬ ಅಭಿಮನ್ಯು ಎಲ್ಲರ ಜೊತೆಗೆ ಕಾದಾಡ್ತಾ ಇರಬೇಕಾದ್ರೆ ಅದು ತಪ್ಪೆ. ಒಬ್ಬನ ಜೊತೆಗೆ ಒಬ್ಬನ ಕಾದಾಡಬೇಕು. See, when you have to fight by hand, one has to fight with another opponent only. But so many opponents cornered Abhimanyu in the Chakravyuha, and Dushasana comes from behind and hits him so hard that he dies. See, such Abhimanyu, great Pratapa, great warrior. Duryodhana has recognized that greatness in the beginning only. So he is using the word first. ಅಭಿಮನ್ಯು ಇದ್ದಾನೆ, ಆಮೇಲೆ ಹೇಳ್ತಾ ಇದ್ದಾನೆ ದ್ರೌಪದಿಯ ಮಕ್ಕಳು ಇದ್ದಾರೆ. Are you catching? See how the words are used. First word gives more importance. Second word less importance. ದ್ರೌಪದಿಯಾಷ್ಟಕ್ಕೆ ಯಾಕೆ ಇಂಪಾರ್ಟೆನ್ಸ್ ಇಲ್ಲ ಅಂದ್ರೆ ಎಲ್ಲೂ ಅವರ ಸಂಬಂಧವೇ ಬರೋದಿಲ್ಲ. ಎಷ್ಟೋ ಸಲ ಮಹಾಭಾರತ ಕಥೆ ಗೊತ್ತಿದ್ರು, ನಾರ್ಮಲಿ ಎನಿಬಡಿ ಹೂ ನೋಸ್ ಮಹಾಭಾರತ ವೆರಿ ವೆಲ್, ಇಫ್ ಯು ಆಸ್ಕ್ ಮೀ ದ ಕ್ವಶನ್, ಟೆಲ್ ಮೀ ದ 5 names of Draupadi's sons ಅಂದ್ರೆ, frankly I tell you I don't know. I only know that she has 5 children from 5 Pandavas. What are the names of Draupadi's sons? I don't know. Frankly, ನನಗೆ ಗೊತ್ತಿಲ್ಲ. ದ್ರೌಪದಿ ಮಕ್ಕಳು ಯಾರು ಅಂದ್ರೆ ನನಗೆ ಗೊತ್ತಿಲ್ಲ. Actually, after the war they were killed when they were sleeping by Ashwathama. ದ್ರೌಪದಿಯ ಮಕ್ಕಳು ಸತ್ತಿದ್ದು ಯುದ್ಧ ಮುಗಿದ ಮೇಲೆ, ರಾತ್ರಿ ಹೊತ್ತು ಮಲ್ಕೊಂಡಾಗ. ಯಾರಪ್ಪ 5 ಜನ ನನಗೆ ಗೊತ್ತಿಲ್ವೇ? ಹಾಗೆ ಹೇಳ್ತಾ ಇದ್ದಾನೆ. ದ್ರೌಪದಿಯ ಮಕ್ಕಳು, ಫಾರ್ ರೆಕಾರ್ಡ್ ಪರ್ಪಸ್, ದ್ರೌಪದಿಯ ಮಕ್ಕಳು 5 ಜನ ಮಕ್ಕಳು. ಅವ್ರು ಯಾರು ಅಂದ್ರೆ ಪ್ರತಿವಿಂಧ್ಯ, ಶ್ರುತಸೋಮ, ಶ್ರುತಕರ್ಮ, ಶತಾನಿಕ ಮತ್ತೆ ಶ್ರುತಸೇನ. 5 children of Draupadi in the same order, like 5 Pandavas. ಪ್ರತಿವಿಂಧ್ಯ, ಶ್ರುತಸೋಮ, ಶ್ರುತಕರ್ಮ, ಶತಾನಿಕ, ಶ್ರುತಸೇನ. 5 children, 5 sons of Draupadi. This is exactly what he is talking. 7th ಶ್ಲೋಕ. ಇಷ್ಟು ಹೇಳಿದ ಮೇಲೆ, after telling all these things, Duryodhana now comes to his own army. We have 11 divisions ಅಲ್ಲ, 11 ಅಕ್ಷೋಣಿ ಸೈನ್ಯ ನಮ್ದು. ದ್ರೋಣಾಚಾರ್ಯರು ಹೇಳಬೇಕಲ್ಲ, ನಮ್ಮ ಸೈನ್ಯ ಜಾಸ್ತಿ ಇದೆ, ಅವ್ರದ್ದು ಬರೀ 7 ಅಕ್ಷೋಹಿಣಿ. Only 7 divisions of army, Pandavas. I have 11 divisions of army. Please remember here one point. It has been explained so extensively, beautifully in Mahabharata. With all the bad qualities centered around Duryodhana, he was the embodiment of adharma itself. ಅಧರ್ಮದ ಪ್ರತೀಕನಾಗಿರ್ತಕ್ಕಂತಹ ಮತ್ಸರ
ದ್ವೇಷ, ಹೊಟ್ಟೆ ಕಿಚ್ಚು ಎಲ್ಲವೂ ಇದ್ದಂತಹ ದುರ್ಯೋಧನ ಏನೇ ಇದ್ರೂ ಅವನು ಒಂದು ದೊಡ್ಡ ಗುಣ ಇತ್ತು. ಹಿ ವಾಸ್ ಎ ಗ್ರೇಟೆಸ್ಟ್ ಡಿಪ್ಲೊಮ್ಯಾಟ್, ಎ ಗ್ರೇಟೆಸ್ಟ್ ಆರ್ಗನೈಸರ್, ಎ ಗ್ರೇಟೆಸ್ಟ್ ಕಮ್ಯುನಿಕೇಟರ್ ಅಂಡ್ ಎ ಗ್ರೇಟೆಸ್ಟ್ friend who can give his life to his friends. See, that ability he had, the friendship, how to make friendship and retain friendship, and how to develop the friendship, and how to sustain the friends. All such great qualities. He was a great communicator, great diplomat. Because of that quality, ಆದ್ಮೇಲೆ ಇವನು ದೊಡ್ಡ ಗುಣ ಏನು, ಎಲ್ಲರನ್ನೂ ಆಕರ್ಷಣೆ ಮಾಡೋದು, ಸ್ನೇಹಿತರನ್ನು ಆಕರ್ಷಣೆ ಮಾಡೋದು, ತನ್ನ ಕಡೆ ಕರ್ಕೊಳ್ಳೋದು. ಯಾವ ಮಟ್ಟಕ್ಕೆ ಅಂದರೆ ದುರ್ಯೋಧನನಿಗೋಸ್ಕರ ನನ್ನ ಪ್ರಾಣವನ್ನೇ ಕೊಡ್ತೇವಪ್ಪ ಅನ್ನೋಷ್ಟು ಮಟ್ಟಿಗೆ. ಸಿ, ಹಿ ಹ್ಯಾಡ್ ಸಚ್ ಅಫೆಕ್ಷನ್, exhibited affection towards friends, and all the friends, the warriors, kings, came to his rescue knowingly well that they may die. ದುರ್ಯೋಧನ ಅಧರ್ಮ ಮಾರ್ಗದಲ್ಲಿದ್ದಾನೆ ಅಂತ ಗೊತ್ತಿದ್ರೂ ಸಹ, because of the friendship, because of the value for the friendship, they came to side with Duryodhana. That is how he had 11 Akshoni Sainya. Huge army. So that he has to tell now to Duryodhana. Those who have not taken the cards and anybody who needs it, they can take. So he has to tell Duryodhana, Dronacharya, we have 11 Akshoni, you know it, they have only 7, but now look at our army of Kauravas, how great we are. But here, one small deviation, nothing to do with Bhagavad Gita. An interesting link, nothing to do with commentary of Bhagavad Gita. Prerana has come by Gurudev himself. You know, there is a particular statistical procedure in Mahabharata. One Akshayani means this much. Chaduranga Bala, the army Chaduranga. What does it mean? There are 4 divisions, categories in the army. Yaudu? Ratha, Rathikaru. Chariots, that is one set. One person stands in the chariot and then fights. The driver of the chariot is not concerned. The person in the chariot is only one, he is concerned with the war. Chariots are there, cavalry is there, ಅಶ್ವಾರೋಹಿ ಸೈನಿಕರಿದ್ದಾರೆ, ರಥಗಳಿದೆ, ಅಶ್ವಾರೋಹಿ ಸೈನಿಕರಿದ್ದಾರೆ, ಆನೆಗಳಿದೆ. ಆನೆ ಮೇಲೆ ಒಬ್ಬ ಇರುತ್ತಾನೆ, ರಾಜ. ಆನೆ ಮೇಲೆ ಕೂತ್ಕೊಂಡು ಯುದ್ಧ ಆಡ್ತಾನೆ. ಆನೆಗಳಿದೆ, ಕುದುರೆಗಳಿದೆ, ರಥ ಇದೆ, ಆಮೇಲೆ ಇನ್ಫ್ಯಾಂಟ್ರಿ, ಕಾಲಾಳುಗಳು. That is foot soldiers, as we call foot soldiers. So 4 types. So all put together, there is a definite numbers given in Mahabharata. One Akshoyani means what? One division means what? It contains 21,870 chariots. ರಥಗಳು ಇಷ್ಟೇ ಇರಬೇಕು. ಒಂದು ಅಕ್ಷೋಹಿಣಿ ಅಂದರೆ 21,870 ರಥಗಳು. Elephants, same number, 21,870 elephants should be there. 21,870 elephants should be there in one Akshohini. Horses, ಕುದುರೆ ಮೇಲೆ ಕೂತ್ಕೊಂಡು ಯುದ್ಧ ಆಡೋ ಸವಾರ ಎಷ್ಟು ಕುದುರೆ ಇರಬೇಕು? 65,610 horse warriors. Numbers are fixed. Foot soldiers, ಕತ್ತಿ ಗುರಾಣಿ ಹಿಡ್ಕೊಂಡು ಕಾಲು ಓಡ್ಕೊಂಡು ನುಗ್ತಾರಲ್ಲ ಸೈನಿಕರು. Infantry division, as we call in the modern language. How many should be such foot soldiers? 1,09,350. ಇದೆಲ್ಲ ಸೇರಿದರೆ ಟೋಟಲ್ ನಂಬರ್ ಆಫ್ ವಾರಿಯರ್ಸ್ ಇನ್ ಒನ್ ಅಕ್ಷೋಹಿಣಿ ಮೀನ್ಸ್ 2,18,700 ಸೋಲ್ಜರ್ಸ್. ಒಂದು ಅಕ್ಷೋಹಿಣಿ ಅಂದರೆ 2,18,700 ಜನಗಳು. Another interesting point. Chariots, 21,870. If you add each digit, 21870, it comes to 9, single digit.
elephants, 21870 elephants, 21,870 elephants andre, add each number to single digit, it comes to 9. Infantry, 1,93,050 soldiers, add them, it comes to 9, single digit. Reduce them, it comes to 9. Entire one Akshohini, 2,18,700 soldiers total antandre, you simplify, add all these numbers, reduce to single digit, it comes to 9. There are how many parvas in Mahabharata? 18 parvas. 1 plus 8, 9. How many chapters in Bhagavad Gita? 18 chapters. 1 plus 8 is equal to 9. In our Indian Ramala Shastra, similar to numerology, Ramala Shastra was there in India. It went to Saudi Arabia. From there it went to Chaldea, and Kabbalah numerology started. These are Indian roots. So according to Ramala Shastra, and also according to Kabbalah, numerology, ancient Kabbalah, number 9 represents, it's called God's number. Nothing to do with Bhagavad Gita, it is a side point. Number 9 represents, it's God's number. So that is how it, something connected with that. I think Gurudev is expected any moment. So we are stopping at 6th shloka. Now, Duryodhana is about to explain Atirata Maharata of his army to Dronacharya. 7th shloka should commence. So we are stopping here with Gurudev's grace. Again with Mangalacharana shloka, 3 shlokas. Prostrating at the feet of the Gurudev with 3 Mangalacharana shloka, because any moment he is expected now. वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं मूकं करोति वाचालं पङ्गुं लङ्घयते गिरिं यत्कृपातमहं वन्दे परमानन्दमाधवम् नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत् हरि ओं तत्सत् ओं नमो भगवते विराजेश्वराय गुरुवे सर्वलोकानां भिषजे भवरोगिणां निधये सर्वविद्यानां श्रीदक्षिणामूर्तये नमः. The next year program cards ide, calendar ide. If anybody has not taken, please collect it. Again prostrating at the lotus feet of our Gurudev. Today's Vyakhana is completed.